ಹುಡುಗಿ ಟಾಪ್ ಸಿಕ್ಕಿದೆ. ಆಕ್ಚುಲಿ ಒಂದು ಟ್ರೆಂಡಿಂಗ್ ಗೇಮ್ ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಲೈನ್ ಹೇಳ್ಬೇಕು. ನೆಕ್ಸ್ಟ್ ಲೈನ್ ಬೇಲಿಗಳು ಎಷ್ಟು ಇರೋಲ್ಲ, ತುಂಬಾ ಇದ್ದಾರೆ. ಪಾಡ ಹೋಗಿದ್ದಾರೆ ಫಾಸ್ಟ್ ಆಗಿ ಬೇಡ ಅಂತ ಗೊತ್ತಿದೆ. ಇದನ್ನ 6 ಸೆಕೆಂಡ್ಗಳಲ್ಲಿ ಮುಗಿಸಿಕೊಂಡಿದ್ದಾರೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಪೀಸ್ ಆಗಿರೋದಕ್ಕೆ ಒಂದು ರೆಸಾರ್ಟ್ಗೆ ಬಂದಿದ್ದೀವಿ. ಇನ್ನೇ ಬಂದು ಆ್ಯಕ್ಚುಲಿ ಇಲ್ಲಿ ಸ್ಟೇ ಇದ್ದಿದ್ದು. ಸೊ ಆ್ಯಕ್ಚುಲಿ ಇವತ್ತೇನೆಂದರೆ ಒಂದು ಆ್ಯಕ್ಟಿವಿಟಿ ಆಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ, ನಮ್ಮ ಕಿರಣ್ ಅವ್ರು ರೆಡಿ ಇದ್ದಾರೆ. ಕೆಳಗಡೆನಾ ಸುಸ್ತಾಗ್ಬಿಡುತ್ತೆ ಬ್ರೋ. ಮೇಲೊಂದು ಅದೇ ಇದು ಮುಗಿಸ್ಕೊಂಡು ಹೋಗ್ಬೇಕಾ? ಫಸ್ಟ್ ಮೇಲ್ಗಡೆ ಆಡ್ಬೋತಾನೆ ಅನಿಸ್ತಿ. ಸರಿ, ಇದನ್ನ ಎಲ್ಲರೂ ಇವಂಗೆ ಹಾಕ್ಬಿಡಿ, ಹಾಕ್ಸ್ಕೊಂಬಿಡು. ಮೇಲ್ಗಡೆ ಟೈಮಿಂಗ್ ಸಿಕ್ಕೋಣ. ಇಲ್ಲ, ಇದಕ್ಕೆ ಹೋಗ್ಬಿಡು ಅಂದರೆ ಎಲ್ಲ ಕಣ ಹಾಕ್ಸ್ಕೊಂಡು ರೆಡಿ ಆಗೋದು. ಆಮೇಲೆ ಬೇಕಾದ್ರೆ ಟೈಮಿಂಗ್ಸ್ ನೋಡೋಣ. ನೀನು ಹಾಕಿಸ್ಕೊಂಬಿಡ್ದು ಅಷ್ಟು. ಅಯ್ಯೋ, ಡಬಲ್ ಮೀನಿಂಗು ಸರ್. ಯಾವ್ದು ಡಬಲ್ ಮೀನಿಂಗು? ಇವ್ನು ಆಡ್ತೀರ ಚಿಕ್ಕದೀಗ ಇರೋ. ಯಾರು ಫಸ್ಟ್ ಹೋಗ್ತಾರೆ ನೋಡೋಣ. ಪ್ರಾಬ್ಲಮ್ ಐತೆ. ಕಿರಣ್ ಫಸ್ಟು ಟ್ರೈ ಮಾಡ್ತಾ ಇದ್ದಾನೆ. ಯಾರು ಫಸ್ಟು ರೋಪ್ ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡ್ತಾರೆ ನೋಡೋಣ. ಸೊ ಟೈಮ್ ಅಲ್ಲೇ ಸ್ಟಾರ್ಟ್ ಆಗಿದೆ. 7 ಸೆಕೆಂಡ್ ಆಗಿದೆ. ಕಿರಣ್ ಅವರು ತುಂಬ ಭಯ ಪಡ್ತಿದ್ದಾರೆ ಅಂತ. ಇಲ್ಲ, ಫುಲ್ 4 ಕಂಪ್ಲೀಟ್ ಮಾಡ್ಬೇಕು ಮಚ್ಚ. ಏನು ಹೇಳ್ತಿದ್ದೀನಲ್ಲ ಚಾಲೆಂಜ್ ಬ್ರೋ. ಮಚ್ಚ ಆಲ್ರೆಡಿ 26 ಸೆಕೆಂಡ್ ಆಗಿದೆ. 27 ಸೆಕೆಂಡ್ಸ್ ಆಗಿದೆ. ಅಷ್ಟೇ ಅದು. ನೋಡೋಣ ಏನು ಅಂತ ತಿರ್ಗೋಣ. ನಿಂತ್ಕೋ, ಒಳ್ಳೆ ಕ್ರಿಕೆಟ್ ಕಮೆಂಟ್ರಿ ಕೊಟ್ಟೇನು ಕೊಡ್ತಾನೆ. ಅದು ಸ್ವಲ್ಪ ಡಿಫಿಕಲ್ಟ್ ಐತಲ್ಲ. ಕೈ ಬಿಟ್ಬಿಟ್ಟು ಮಚ್ಚ ನೋಡೋಣ. ಸಂಗಣ ಅಲ್ಲಿ ನೋಡು ಅರುಣ, ಇಲ್ಲಿ ನೋಡು ಕಿರಣ. ಒಂದು 27 ನಿಮಿಷಗಳನ್ನು ಮುಗಿಸಲಾಗಿದೆ. ಸುಸ್ತಾಗ್ಬಿಟ್ಟನು ಫುಲ್ಲು. ಮಾತ್ರ ಫುಲ್ಲು ಬೇಯ್ತು ಹೋಗಿದ್ದಾರೆ. 3 ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಸುಸ್ತಾಗಿರ್ತಾನೆ. ಇಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ತಗೋತಾನೆ ಆ್ಯಕ್ಚುಲಿ. ಇಲ್ಲ ಕಾಣ್ತಾ ಇಲ್ಲ ಅವನು. ಒಂದು ಈ ಗೇಮ್ ನೆಕ್ಸ್ಟ್ ನೀವು ಹೋಗ್ಯಾ ಅಶೋ? ನೆಕ್ಸ್ಟ್ ನೀನು ಹೋಗು. ಕಂಪ್ಲೀಟ್ ಹಾದಿ ಎತ್ತಿಗೆ ಕಿರಣ್ ಅವರು ಕಷ್ಟಪಡ್ತಾನೆ. ಇಷ್ಟು ಕಷ್ಟಪಟ್ಟು ಅವರು ಹೋಗಲಿಲ್ಲ. ಇಷ್ಟೊಂದು ಕಷ್ಟಪಡ್ತಾನೆ ನೀವು. ಬಂದಿದ್ದಾರೆ, ಬಂದರು ಕಾಲಿ. ಎಷ್ಟು ನಿಮಿಷ ಆಯ್ತು? 2:11 ನಿಮಿಷಗಳು ತಗೊಂಡಿದ್ದಾನೆ. ಇವಾಗ ನೆಕ್ಸ್ಟು ವಿಶ್ವ ಹೋಗ್ತಾನೆ. ನೋಡೋಣ ಎಷ್ಟು ನಿಮಿಷ ತಗೋತಾನೆ. ನೆಕ್ಸ್ಟ್ ಸೆಕೆಂಡ್ ಅಭ್ಯರ್ಥಿ ವಿಶ್ವ ಅವರಿಂದ ರೆಡಿ ಸ್ಟಾರ್ಟ್ ಅಂತ ಹೇಳ್ತೀವಿ. ಸ್ಟಾರ್ಟ್. ಅದನ್ನ ಮೈನಸ್ ಮಾಡ್ಬಿಡು. ಫಸ್ಟ್ ನೋಡು. 2:11. ಇವನು ತುಂಬ ಫಾಸ್ಟಾಗಿ ಹೋಗಿದೆ. ಫಸ್ಟ್ ರೌಂಡ್ ಅಲ್ವಾ, ಅವ್ನಿಗೆ ಗೊತ್ತಾಗ್ಬಿಟ್ಟೈತೆ ಅವ್ನಿಗೆ ಇಷ್ಟರಲ್ಲಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಅಷ್ಟು ಫಾಸ್ಟಾಗಿ ಓಡ್ತಾವನೆ. ಇಲ್ಲಿ ಗೆದ್ರೆ ಏನು ಪ್ರೈಸ್ ಕೊಡಲ್ಲ, ತಿಳ್ಕೊಂಬಿಡಿ. ಒಂದು ಫಾಂಟಾ ಸಿಗ್ಬೋದು ಮೇ ಬಿ ಕ್ಯಾಂಪ್. ಅದು ಮುಗಿಸ್ತಾನೆ ಕಣ. ಫಾಸ್ಟಾಗಿ ಮುಗಿಸ್ತಾನೆ. ಕಿರಣ್ ಸೋತ. ಕಿರಣ್ ಅವರು ಸೋಲುವ ಭೀತಿಯಲ್ಲಿ ಅವ್ನು 1 ನಿಮಿಷದಲ್ಲೇ ಮುಗಿಸ್ದಂಗ ಅವನು. ಇಲ್ಲ ಎಷ್ಟು ಇನ್ನು 38 ಸೆಕೆಂಡ್ ಆಲ್ರೆಡಿ 2 ರೋಪ್ ಆಕ್ಟಿವಿಟಿ ಕಂಪ್ಲೀಟ್ ಮಾಡಿ. ದಾರ ಹಿಡ್ಕೊಬೇಕಲ್ವಾ? ಅದನ್ನ ಹಿಡ್ಕೊಳ್ಳೋ. ಅದದು ಮೇಲ್ಗಡೆ ಕೈ ಬಿಡು. ಹಂಗೆ ಹಿಡ್ಕೊ. ಈಸಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ. ಇನ್ನು ಇದೆ ಹಿಡ್ಕೊಂಡೈತೆ ನೋಡೋದು, ಹುಷಾರು. ಮೋಸವನ್ನು ಮಾಡುತ್ತಿದ್ದಾರೆ ಕಿರಣ್ ಅವರು ಕಮೆಂಟ್ರಿಯಲ್ಲಿ. ಹುಡುಗಿಗೆ ಭೀತ ಮಾಡ್ತಿ 1 ನಿಮಿಷಗಳನ್ನು ತರಿಸಿದ್ದಾರೆ. ಇಲ್ಲ, ಸೋಲ್ತಾನೆ ಪಕ್ಕ. ಕಿರಣ ಸೋಲ್ಬಿಡ್ತಾನೆ ನೋಡಿ. ಇನ್ನೂ 1 ನಿಮಿಷ ಆಗಿರೋದು. 1 ನಿಮಿಷದ 6 ಸೆಕೆಂಡ್ಗಳನ್ನು ದಾಟಿಕೊಳ್ಳಿ. 30 ಸೆಕೆಂಡ್ ಫಸ್ಟ್ ಗೈಡೆನ್ಸ್ ಮಾಡಿಲ್ಲ ನೀವು. ಮಾಡಿದ್ದೀನಿ ನಾನು, ನೀನೇ ಅರ್ಥ ಮಾಡ್ಕೊಂಡಿದ್ದೀರ. ಎಂದಿದೆ ಹೃದಯ ಪ್ರೇಮದ ಆರಂಭ. ಎಲ್ಲ ಹಾಕ್ಬಿಟ್ಟಿದೆ ಕಾರಣ ಸರಿ ನೋಡಿ. 100% ಬೇಕಾಗಿರೋದು ವ್ಯೂಸ್ ಅಷ್ಟೇ, ಇದರಲ್ಲಿ ತಮ್ಮ ಫ್ರೆಂಡ್ ಅಲ್ಲ. ಸ್ಟಾಪ್ ಆಗಿದೆ. ಎಷ್ಟು? 145 ಮುಗಿಸಿದ್ದಾರೆ.
ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ಗೈಸ್ ಇವಾಗ ನಾನು ಟ್ರೈ ಮಾಡ್ತೀನಿ. ಇವರು ಪಕ್ಕ ಸೋಲೋದೆ ಫ್ರೆಂಡ್ಸ್. ಇಲ್ಲ ಹುಷಾರು. ಇವರು ತುಂಬಾ ರೇಸರ್ಗಳನ್ನು ಸುತ್ತಿಕೊಂಡು ಆಡ್ತಿದ್ದಾರೆ. ನಾನೀಗ ರೆಡಿ ಹೇಳ ರೆಡಿ 3 2 1 ಶಟ್. ಬೇಲಿಗಳು ಎಷ್ಟು ಆರಿರಲ್ಲ, ತುಂಬಾ ಇದ್ದಾರೆ, ಪಾಡ ಹೋಗಿದ್ದಾರೆ ಫಾಸ್ಟ್ ಆಗಿ. ಬೀಳ ಅಂತ ಗೊತ್ತಿದೆ. ಇದನ್ನ 6 ಸೆಕೆಂಡ್ಗಳಲ್ಲಿ ಮುಗಿಸಿಕೊಂಡಿದ್ದಾರೆ. ಬಟ್ ತಡವರಿಸುತ್ತಿದ್ದಾರೆ. ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. Yeah, it's possible. He is the winner, I think. Yeah. Come on, dude. ಅಷ್ಟೊಂದ್ರೆ ಹಿಂಗೆ ಬಕ್ರ ಆಗೋದು ಉಂಟು. Yeah, guys. ಹಳ್ಳಿ ಐದ ಪೇಟೆಗೆ ಬಂದ. ಪ್ಯಾಟೆ ಐದ ಹಳ್ಳಿಗೆ ಬಂದಿದ್ರು, ಬಟ್ ಪ್ಯಾಂಟೆ ಐದ ರೆಸಾರ್ಟ್ಗೆ ಬಂದವ್ರೆ. ಬರೀ ಸುಳ್ಳು ಹೇಳ್ತಿದ್ದಾರೆ ಗಾಗಲ್ಸ್ ಹಾಕೊಂಡಿದೆ ಅಂತ. ಹೊಡೆದಾಗೈತೆ ಇಲ್ಲಿಗೆ ಬಂದಾಗ. ಇವರೇ ವಿನ್ ಆಗೋ ಸಾಧ್ಯಗಳು. ಪಾಯಿಂಟ್ ಕೊಡಿಸ್ಬೇಕು ಅನ್ನೋ ರೀತಿಲಿ, ಎಲ್ಲಿ ಕೊಡ್ಸಿದ್ರೆ ದುಡ್ಡು ಹೋಗುತ್ತೋ ಅನ್ನೋ ರೀತಿ ಅವರೇ ಕೊಟ್ಕೊಂಡಿದ್ದಾರೆ. ಮೋಸ ಮಾಡ್ತಿದ್ದಾರೆ ಫ್ರೆಂಡ್ಸ್ ಕಿರಣ್ ಅವರು. ಆದ್ರೂ ಒಳ್ಳೆ ಕಪ್ಪೆ ಬಂದಂಗೆ ರೋಪ್ ಇಡಂಗಿಲ್ಲ ಅದನ್ನ, ಅದು ಮೇಲ್ಗಡೆ ಇಡ್ತೇವೆ ನೀನು. ಒಂದು 5 ಸೆಕೆಂಡ್ ಎಷ್ಟೋ ತಗೊಳ್ಳಿ ಅದಕ್ಕೆ. ಸ್ಟಾಪ್ ಮಾಡಲಾಗಿದೆ. ಎಷ್ಟು ನಿಮಿಷ? 9 ಒಂದೇ ನಿಮಿಷ. ಗಾಯ್ಸ್ ಆಲ್ಮೋಸ್ಟ್ ಮುಗಿಸಿದ್ದಾರೆ. 9 ಸೆಕೆಂಡಲ್ಲಿ 1 ನಿಮಿಷ ಹಾಕಿ 9 ಸೆಕೆಂಡಲ್ಲಿ ಮುಗಿಸಿದ್ದೀನಿ. ಸೊ ಅದಕ್ಕೊಂಥರ ಸಾಂಗ್ ಹಾಕಿ ಪಾಂಟ ನನಗೆ ಸಿಗ್ಬೇಕೀಗ. ನಿಮ್ಮ ದುಡ್ಡಲ್ಲಿ ಇವೇ ಕೊಡ್ಕೊಳ್ಳಿ. ಆ್ಯಕ್ಚುಲಿ ಒಂದು ಟ್ರೆಂಡಿಂಗ್ ಗೇಮ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಬನ್ನಿ ಈಗ ಅದನ್ನು ಟ್ರೈ ಮಾಡೋಣ. ಸೊ ಯಾವ ಥರ ಅಂದರೆ, ಒಂದು ಸಾಂಗ್ನ ಈಗ ಹಾಕಿರ್ತೀವಿ, ಆ ಸಾಂಗ್ನ ಲಿರಿಕ್ಸು ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡ್ತೀವಿ. ಸ್ಟಾಪ್ ಮಾಡಿದ್ಮೇಲೆ ನೆಕ್ಸ್ಟು ಲಿರಿಕ್ಸ್ ಏನು ಬರುತ್ತೋ ಅದನ್ನು ಅವರು ಆಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಡೈ ಮಾಡಿಸಲ್ಲ. ಸೊ ಹಾಡಲಿಲ್ಲ ಅಂದರೆ ಅದನ್ನು ಹಂಗೆ ಕೈ ಬಿಟ್ಬೋಣ. ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಟವಲ್ ಇಲ್ಲ, ಸೊ ಅದು ಒಂದು ಹುಡುಗಿ ಟಾಪ್ ಸಿಕ್ಕಿದೆ. ಈಗ ಫಸ್ಟು ಸ್ಟಾರ್ಟ್ ಮಾಡೋಣ, ಒಂದು ಪ್ಲೇ ಈಗ ಮಾಡೋಣ. ಆ್ಯಕ್ಚುಲಿ ಒಂದು ಟ್ರೆಂಡಿಂಗ್ ಸಾಂಗ್ನ ಪ್ಲೇ ಮಾಡ್ತೀನಿ, ನೋಡೋಣ. ಕಿರಣ ನಿಮ್ಮ ಸಾಂಗು ನನಗೆ ಈ ಸಂಘ ಸಾಂಗ್ ಕೇಳಿಸ್ತೈತಾ? ಓಕೆ, ನಾನು ಹೇಳ್ಕೊಡೋ ಹಂಗಿಲ್ಲ. ನೀನು ಬಿಡೋ ಅಂತಾನೆ ಈಗ. ಓಕೆ, ಕೇಳಿಸ್ಕೊ ಕರೆಕ್ಟ್ ಸಾಂಗು. ಹಾಂ, ನೆಕ್ಸ್ಟ್ ಲೈನ್ ಹೇಳ್ಬೇಕು. ಹೂವಿನ ಬಾಣ. ನೆಕ್ಸ್ಟ್ ಲೈನು ನೀನು ಅಲ್ಲ, ಕೇಳಿಸ್ಕೊ. ನೆಕ್ಸ್ಟ್ ಈಗ ಬರೋದು ನೆಕ್ಸ್ಟು ಈಗ ನೋಡೋಣ ನೆಕ್ಸ್ಟ್ ಆಗ್ತಾರೆ ಅಂತ. ವೇಟ್ ಮಾಡು. ನೂರಾರು ಬಣ್ಣಗಳ ಕವಿತೆ ಹಾಡಿದೆ. ಇದು ಮೋಸ ಹೆಂಗೆ ಇದು ಕೆಲಸ ಕರೆಕ್ಟಾಗಿ. 100 ಕವಿತೆಗಳಲ್ಲ, ಮುಳ್ಳುಗಳ ನಡುವೆ ಹೂವಿದೆ. ಇನ್ನು ಇದಕ್ಕೆ ಬರುತ್ತಾ? ನಾನು ಇಟ್ಕೊಂತೀನಿ.
ಎಲ್ಲ ತಪ್ಪಾಡಿದ್ರೆ ಮಾತ್ರ. ಲೋಕವ ಮೂಟೆ ಕಟ್ಟು ಯಾರಿಗೆ ಸೈಕಲ್ ಖರ್ಚು. ಆಡ್ತಾನೆ ಮಾರ್ನಿಂಗ್ ಲ್ಯಾಂಗು ಬರ್ತಾನೆ. ನೋಡಲ್ಲ ಪ್ರೈಸ್ ಟ್ಯಾಗು.